ಸದನದಲ್ಲಿ ರಾಜನಾಥ್ ಸಿಂಗ್ಗೆ ನಡುಕ ಹುಟ್ಟಿಸಿದ ರಾಹುಲ್. ರಾಜನಾಥ್ ಸಿಂಗ್ ಮಾತು ಎಷ್ಟು ಸರಿ? ಪಾಕಿಸ್ತಾನದ ಮನವಿಯನ್ನ ಕೇಳಿ ಆಪರೇಷನ್ ಸಿಂಧೂರನ್ನ ಯಾಕೆ ನಿಲ್ಲಿಸಲಾಯಿತು? ಹೆಚ್ಚಿನ ಪಾರದರ್ಶಕತೆಯನ್ನು ತೋರಿಸಿದ್ರೆ ಜನರ ಆಕ್ಷೇಪಗಳಿಗೆ ಉತ್ತರ ಸಿಗಬಹುದು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಏಪ್ರಿಲ್ 22ಕ್ಕೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ಗುಂಪೊಂದು ಅಮಾಯಕ ಪ್ರವಾಸಿಗರ ಮೇಲೆ ಭೀಕರ ದಾಳಿ ನಡೆಸಿತು. ಈ ದಾಳಿಯಲ್ಲಿ ಓರ್ವ ವಿದೇಶಿ ಪ್ರಜೆಯೂ ಸೇರಿದಂತೆ ಒಟ್ಟು 26 ನಾಗರಿಕರು ಸಾವನ್ನಪ್ಪಿದ್ರು. ಭಯೋತ್ಪಾದಕರು ಪ್ರವಾಸಿಗರ ಧರ್ಮ ಕೇಳಿ ಅವರ ಮೇಲೆ ಗುಂಡನ್ನ ಹಾರಿಸಿದ್ರು. ಈ ಘಟನೆ ದೇಶದಾದ್ಯಂತ ಆಕ್ರೋಶದ ಅಲೆಯನ್ನೇ ಸೃಷ್ಟಿಸಿತು. ಈ ದಾಳಿಯನ್ನ ಲಷ್ಕರ್ ಎ ತೊಯ್ಬಾದ ಸಂಘಟನೆಯ ಅಂಗಸಂಸ್ಥೆ ದಿ ರೆಸಿಸ್ಟೆನ್ಸ್ ಫ್ರಂಟ್ TRF ನಡೆಸಿತು. ಆಪರೇಷನ್ ಸಿಂಧೂರ್ ಸೇನಾ ಕಾರ್ಯಾಚರಣೆ ಶುರು ಮಾಡೋಕೆ ಕಾರಣವಾದಂತಹ ಘಟನೆಗಳನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಪರೇಷನ್ ಸಿಂಧೂರ್ ಚರ್ಚೆ ವೇಳೆ ಮಾತಾಡಿದ್ರು. ಹಾಗೇನೆ ಮುಂದುವರೆದು ಈ ಸಂಘರ್ಷದಲ್ಲಿ ಪಾಕಿಸ್ತಾನ್ ಸೋಲನ್ನ ಒಪ್ಪಿಕೊಂಡು ದಾಳಿಯನ್ನ ನಿಲ್ಲಿಸುವಂತೆ ಮನವಿ ಮಾಡಿಕೊಳ್ತು. ಪಾಕಿಸ್ತಾನದ DGMO ಮನವಿ ಮಾಡಿದ ಬಳಿಕನೇ ಕದನ ವಿರಾಮವನ್ನ ಮಾಡಿಕೊಳ್ಳಲಾಯಿತು ಅಂತ ಹೇಳಿದ್ದಾರೆ. ಆದರೆ ಈ ಕದನ ವಿರಾಮದ ನಿರ್ಧಾರವನ್ನ ವಿಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಜನಸಾಮಾನ್ಯರು ಈಗ ಪ್ರಶ್ನೆ ಮಾಡ್ತಿದ್ದಾರೆ. ಕದನ ವಿರಾಮಕ್ಕೆ ಒಪ್ಕೊಳ್ಳೋಕ್ಕಿಂತ ಮೊದಲು ಭಯೋತ್ಪಾದಕರನ್ನ ಸಂಪೂರ್ಣವಾಗಿ ತೊಡೆದು ಹಾಕಬೇಕಾಗಿತ್ತು ಅನ್ನೋದು ಇವರ ಆಕ್ಷೇಪ. ಆಪರೇಷನ್ ಸಿಂಧೂರ್ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳ ಮೇಲೆ ಭಾರತದ ತಕ್ಕ ಪ್ರತೀಕಾರ ಆಗಿತ್ತು. ಪಹಲ್ಗಾಮ್ನಲ್ಲಿ 26 ಜನರನ್ನ ಬಲಿ ತೆಗೆದುಕೊಂಡ ಭಯೋತ್ಪಾದಕ ದಾಳಿ ನಂತರ ಭಾರತ ಈ ಕಾರ್ಯಾಚರಣೆಯನ್ನು ಶುರು ಮಾಡಿತ್ತು. ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನದ ಸೇನಾ ನೆಲೆಗಳನ್ನ ಧ್ವಂಸಗೊಳಿಸಿತ್ತು ಅಂತ ವರದಿಗಳು ತಿಳಿಸಿದೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಈ ಯಶಸ್ಸಿನ ಫಲವಾಗಿನೇ ಪಾಕಿಸ್ತಾನ ಸೋಲನ್ನು ಒಪ್ಪಿಕೊಂಡು ಕದನ ವಿರಾಮಕ್ಕೆ ಮನವಿ ಮಾಡ್ತು ಅಂತ ರಾಜನಾಥ್ ಸಿಂಗ್ ಹೇಳಿದ್ರು. ಆದರೆ ಈ ಯಶಸ್ವಿ ಕಾರ್ಯಾಚರಣೆ ನಂತರ ಕದನ ವಿರಾಮಕ್ಕೆ ಒಪ್ಕೊಂಡಿರೋದು ಜನರಲ್ಲಿ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ರಾಹುಲ್ ಗಾಂಧಿ ಅವರು ಸದನದಲ್ಲಿ ಕೇಳಿದ ಪ್ರಶ್ನೆ, ಪಾಕಿಸ್ತಾನ ಮನವಿಯನ್ನ ಕೇಳಿ ಆಪರೇಷನ್ ಸಿಂಧೂರನ್ನ ಯಾಕೆ ನಿಲ್ಲಿಸಲಾಯಿತು ಅನ್ನೋದು ಜನಸಾಮಾನ್ಯರ ಭಾವನೆಗಳಿಗೆ ಈಗ ಧ್ವನಿಯಾಗಿರೋದು. ಪಹಲ್ಗಾಮ್ ದಾಳಿಯ ಹಿಂದಿನ ಭಯೋತ್ಪಾದಕರನ್ನ ಸಂಪೂರ್ಣವಾಗಿ ತೊಡೆದು ಹಾಕದೇನೆ ಕದನ ವಿರಾಮಕ್ಕೆ ಒಪ್ಕೊಳ್ಳೋದು ಸರಿನಾ ಅನ್ನೋದು ಈಗ ಪ್ರಮುಖ ಪ್ರಶ್ನೆ ಆಗಿದೆ. ಕಾಶ್ಮೀರದಲ್ಲಿ ದಾಳಿ ಮಾಡಿದಂತ ಭಯೋತ್ಪಾದಕರೆಲ್ಲರೂ ಸಿಕ್ಕಾಕೊಳ್ಳೋವರೆಗೂ ಕಾರ್ಯಾಚರಣೆಯನ್ನು ಮುಂದುವರಿಸಬೇಕಾಗಿತ್ತು. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕ ಉತ್ತಮ್ ಕುಮಾರ್ ರೆಡ್ಡಿ ಸೇರಿದಂತೆ ಇತರ ವಿಪಕ್ಷ ಸದಸ್ಯರು ಸರ್ಕಾರದ ಪಾರದರ್ಶಕತೆಯ ಕೊರತೆಯನ್ನು ಈಗ ಪ್ರಶ್ನಿಸಿದ್ದಾರೆ. ಸಂಘರ್ಷದ ಸಮಯದಲ್ಲಿ ಭಾರತಕ್ಕೆ ಆಗಿರುವಂತಹ ನಷ್ಟಗಳ ಬಗ್ಗೆ ಸತ್ಯವನ್ನ ದೇಶಕ್ಕೆ ತಿಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಇದರ ಜೊತೆಗೆ ಕದನ ವಿರಾಮಕ್ಕೆ ಒಪ್ಕೊಂಡಿರೋದು ಭಾರತದ ರಾಜತಾಂತ್ರಿಕ ಒತ್ತಡಕ್ಕೆ ಮಣಿದಿರೋದರ ಸಂಕೇತನ ಅನ್ನೋ ಚರ್ಚೆಯೂ ನಡೀತಾ ಇದೆ. ಜನಸಾಮಾನ್ಯರ ದೃಷ್ಟಿಯಲ್ಲಿ ಭಾರತ ತನ್ನ ಸಾಮರ್ಥ್ಯವನ್ನು ತೋರಿಸಿದ್ರೂ ಸಹ ಭಯೋತ್ಪಾದಕರ ಸಂಪೂರ್ಣ ನಿರ್ಮೂಲನೆಯ ಗುರಿಯನ್ನು ತಲುಪದೇನೆ ಕದನ ವಿರಾಮಕ್ಕೆ ಒಪ್ಕೊಂಡಿರೋದು ಆತುರದ ನಿರ್ಧಾರವಾಗಿ ಕಂಡುಬಂದಿದೆ. ಆಪರೇಷನ್ ಸಿಂಧೂರ್ ಭಾರತದ ಸಾಮರ್ಥ್ಯವನ್ನು ತೋರಿಸಿತು ಮತ್ತು ಪಾಕಿಸ್ತಾನಕ್ಕೆ ತಕ್ಕ ಎಚ್ಚರಿಕೆಯನ್ನು ನೀಡಿತು. ಆದರೆ ಕದನ ವಿರಾಮಕ್ಕೆ ಒಪ್ಕೊಂಡಿರೋದು ಈ ನಿರ್ಧಾರ ಜನರಲ್ಲಿ ಸಂಶಯವನ್ನು ಹುಟ್ಟುಹಾಕಿದೆ. ಭಯೋತ್ಪಾದಕರ ಸಂಪೂರ್ಣ ನಿರ್ಮೂಲನೆಯ ಗುರಿಯನ್ನು ತಲುಪದೇನೆ ಆತುರದಲ್ಲಿ ಒಪ್ಕೊಂಡಿರುವಂತಹ ಈ ನಿರ್ಧಾರ ಭಾರತದ ದೀರ್ಘಕಾಲೀನ ಭದ್ರತೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನೋ ಚರ್ಚೆಗೆ ಒಳಪಟ್ಟಿದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಸರ್ಕಾರ ಈ ವಿಷಯದಲ್ಲಿ ಹೆಚ್ಚಿನ ಪಾರದರ್ಶಕತೆಯನ್ನು ತೋರಿಸಿದ್ರೆ ಜನರ ಆಕ್ಷೇಪಗಳಿಗೆ ಉತ್ತರ ಸಿಗಬಹುದು. ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಭಾರತದ ಕಠಿಣ ನಿಲುವು ಮುಂದುವರಿಬೇಕಾದ್ರೆ ಇಂತಹ ನಿರ್ಧಾರಗಳು ಎಚ್ಚರಿಕೆಯಿಂದ ಮತ್ತು ಸಂಪೂರ್ಣ ಗುರಿಯನ್ನು ಸಾಧಿಸಿದ ನಂತರನೇ ತೆಗೆದುಕೊಳ್ಬೇಕಾಗಿತ್ತು ಅನ್ನೋದು ಜನರು ಮತ್ತು ವಿಪಕ್ಷದ ವಾದವಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.